Before pre-fertilization structure, we'll come to morphology of flower. ಈಗ ನಿಮ್ಗೆ ಗೊತ್ತಿದೆ ಮಾರ್ಫಾಲಜಿ ಗೊತ್ತಿದೆ. ಸೊ ಬಟ್ ಇನ್ನೊಂದ್ಸಲ ನಾವು ಅದರ ಪಾರ್ಟ್ಗಳನ್ನು ತಿಳ್ಕೊಳ್ಳೋಣ. ಸೊ ಯು ಹ್ಯಾವ್ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಫ್ಲವರ್ ಆ್ಯಂಡ್ ದಿ ಇನ್ಫ್ಲಾರ್ಸೆನ್ಸ್. ಎರಡರ ನಡುವೆ ಒಂದು ಸಿಂಗಲ್ ಫ್ಲವರ್ಗೂ ಇನ್ಫ್ಲಾರ್ಸೆನ್ಸ್ಗೂ ಇರುವಂಥ ಡಿಫ್ರೆನ್ಸ್ ತಿಳ್ಕೋಬೇಕು. ಸಿ ದಿಸ್ ಈಸ್ ಆ್ಯನ್ ಇನ್ಫ್ಲಾರ್ಸೆನ್ಸ್. ಇವಾಗ ನೀವು ನೋಡ್ತಿರುವಂಥ ಈ ಒಂದು ಡಾಲಿಯಾ ಫ್ಲವರ್ ಏನಿದೆ, ಇಟ್ ಈಸ್ ಅನ್ ಇನ್ಫ್ಲಾರ್ಸೆನ್ಸ್ ವಿಚ್ ಬಿಲಾಂಗ್ಸ್ ಟು ಆಸ್ಟ್ರೇಸಿ ಫ್ಯಾಮಿಲಿ. ಇದನ್ನು ನಾವು ಹೆಡ್ ಇನ್ಫ್ಲಾರ್ಸೆನ್ಸ್ ಅಂತ ಅಥವಾ ಕ್ಯಾಪಿಟಲಮ್ ಇನ್ಫ್ಲಾರ್ಸೆನ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಈಸ್ ಅ ಸಿಂಗಲ್ ಫ್ಲವರ್ ಆಫ್ ಹೈಬಿಸ್ಕಸ್. ಇಟ್ಸ್ ಒಂದು ಟಿಪಿಕಲ್ ಸಿಂಪಲ್ ಫ್ಲವರ್ ಇದು ವಿಚ್ ಬಿಲಾಂಗ್ಸ್ ಟು ಮಾಲ್ವೇಸಿ ಫ್ಯಾಮಿಲಿ. ಇದು ಸಿಂಗಲ್ ಫ್ಲವರು, ಇದು ಇನ್ಫ್ಲಾರ್ಸೆನ್ಸ್. ಬಟ್ ನಾವು ನೋಡುವಾಗ ಏನಂತ ಅಂದ್ಕೊಳ್ತೀವಿ, ಇದು ಒಂದು ಫ್ಲವರ್, ಒಂದೇ ಫ್ಲವರ್ ಅಂತ ಅಂದ್ಕೊಳ್ತೀವಿ. ನೋ, ದಿಸ್ ಆರ್ ದಿ ಗ್ರೂಪ್ಸ್ ಆಫ್ ಫ್ಲವರ್. ಇವಾಗ ನಾವು ಒಂದೊಂದು ಪೆಟಲ್ಗಳನ್ನು ಏನು ನೋಡ್ತಾ ಇದ್ದೀವಿ, ದಿಸ್ ಒನ್ ಸಿಂಗಲ್ ಪೆಟಲ್ ಇಸ್ ಅ ಸಿಂಗಲ್ ಫ್ಲವರ್. ಇದು ಒಂದು ಫ್ಲವರು. ಇಲ್ಲಿ ಮೇಲ್ ಆರ್ಗನ್ ಏನಾಗಿದೆ, ದೇ ಆರ್ ಮಾಡಿಫೈಡ್ ಇಂಟು ಅ ಫ್ಲಾಟೆಂಡ್ ಕಲರ್ಡ್ ಸ್ಟ್ರಕ್ಚರ್ ಇಲ್ಲಿ ಮಾಡಿಫೈ ಆಗಿರುತ್ತೆ. ಸೊ ಈ ಒಂದು ಕಲರ್ಡ್ ಪೆಟಲ್ಗಳೇನಿದ್ದಾವೆ ಇವುಗಳನ್ನು ನಾವು ರೇ ಫ್ಲಾರೆಟ್ಸ್ ಅಂತ ಕರಿತೀವಿ. ಸೊ ಇನ್ಫ್ಲಾರ್ಸೆನ್ಸಲ್ಲಿ ಇರುವಂಥ ಇವುಗಳನ್ನು ರೇ ಫ್ಲಾರೆಟ್ಸ್ ಅಂತ ಕರಿತೀವಿ. ಮಧ್ಯದಲ್ಲಿರುವಂಥ ಎಲ್ಲೋ ಫ್ಲವರ್ಗಳನ್ನು ವಿ ಕಾಲ್ ದೆಮ್ ಆಸ್ ಅ ಡಿಸ್ಕ್ ಫ್ಲಾರೆಟ್ಸ್. ಅವುಗಳನ್ನು ಡಿಸ್ಕ್ ಫ್ಲಾರೆಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಟ್ಸ್ ಅ ರೇ ಫ್ಲಾರೆಟ್ ಆ್ಯಂಡ್ ಇಟ್ಸ್ ಅ ಡಿಸ್ಕ್ ಫ್ಲಾರೆಟ್. ಎಲ್ಲ ಫ್ಲವರ್ಗಳಲ್ಲೂ ಮಾರ್ಫಾಲಜಿ ಒಂದೇ ಥರ ಇರಲ್ಲ. ಅದನ್ನು ತೋರಿಸ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಮಾರ್ಫಾಲಜಿ ಬೇರೆ ಥರನೇ ಇದೆ. ಬಟ್ ನಾವೊಂದು ಟಿಪಿಕಲ್ ಫ್ಲವರ್ ಅಂತ ತೊಗೊಂಡಾಗ ಅದರ ಒಂದು ಮಾರ್ಫಾಲಜಿ ಹೀಗಿರುತ್ತೆ. ಇಟ್ಸ್ ಅನ್ ಫ್ಲವರ್ ಆಫ್ ಹೈಬಿಸ್ಕಸ್ ಅಂತಲೇ ತೊಗೊಳ್ಳಿ. ಸೊ ಇದರಲ್ಲಿ ಮಾರ್ಫಾಲಜಿ ಹೀಗಿದೆ. ಸೊ ಬಟ್ ಇದರಲ್ಲಿ ಅದರ ಮಾರ್ಫಾಲಜಿ ಬೇರೆ ಥರ ಇದೆ. ಆ ಡಿಫ್ರೆಂಟ್ ಪಾರ್ಟ್ಗಳನ್ನು ನೋಡೋದಿದ್ರೆ ಇನ್ಫ್ಲಾರ್ಸೆನ್ಸನ್ನು ಹೋಲ್ಡ್ ಮಾಡಿರುವಂಥ ಈ ಒಂದು ಸ್ಟಾಕನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ಪೆಡಿಸಿಲ್ ಅಂತ ಕರಿತೀವಿ. ಇಟ್ ಇಸ್ ಅ ಪೆಡಿಸಿಲ್. ಸೊ ದ ಗ್ರೀನ್ ಪಾರ್ಟ್ ಇಸ್ ಸೆಟ್ ಟು ಬಿ ದಿ ಕೇಲಿಕ್ಸ್. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಎರಡು ಸ್ಟ್ರಕ್ಚರ್ಸ್ ಇದೆ. ಇಲ್ಲಿ ಗ್ರೀನ್ ಪಾರ್ಟ್ ಏನಿದೆ ಇದು ಇದೆ, ಮತ್ತು ಇಲ್ಲಿ ಇನ್ನೂ ಒಂದು ಗ್ರೀನ್ ಪಾರ್ಟ್ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಬ್ರಾಕ್ಟ್ ಅಂತ ನಾವು ಹೇಳ್ತೀವಿ. ಬ್ರಾಕ್ಟ್ ಅಂತಂದರೆ ಸೊ ಪೆಡಿಸಿಲ್ ಎಲ್ಲಿ ಅಟ್ಯಾಚ್ ಆಗಿರುತ್ತೆ ಅದರಲ್ಲಿ ಅಲ್ಲಿಂದ ಒಂದು ಬರುವಂಥ ಗ್ರೀನ್ ಎಕ್ಸ್ಟೆನ್ಷನ್ಸನ್ನು ಬ್ರಾಕ್ಟ್ ಅಂತ ಕರಿತೀವಿ. ಆ್ಯಂಡ್ ಬ್ರಾಕ್ಟಿಯೋಲ್ಸ್ ಅಂತಲೂ ಹೇಳ್ತೀವಿ. ಸೊ ಆ ಬ್ರಾಕ್ಟಿಯೋಲ್ಸ್ ದೇ ಆರ್ ಮಾಡಿಫೈಡ್ ಇಂಟು ಎಪಿಕೇಲಿಕ್ಸ್. ಇಲ್ಲಿರುವವುಗಳನ್ನು ಎಪಿಕೇಲಿಕ್ಸ್ ಅಂತ ಕರಿತೀವಿ. ಸಿ ದೀಸ್ ಆರ್ ದಿ ಎಪಿಕೇಲಿಕ್ಸ್ 1. ಸೊ ಅಬೌವ್ ದಿ ಎಪಿಕೇಲಿಕ್ಸ್ ಇಲ್ಲಿ ಕಾಣಿಸ್ತಿರುವಂತಹ ಗ್ರೀನ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಅಟ್ಯಾಚ್ ಟು ದಿ ಥಲಾಮಸ್ ಪೋರ್ಷನ್ ಆರ್ ರೆಸೆಪ್ಟಿಕಲ್ ಪೋರ್ಷನ್, ಇವುಗಳನ್ನು ಕೇಲಿಕ್ಸ್ ಅಂತ ನಾವು ಕರಿತೀವಿ. ದಿ ಗ್ರೀನ್ ಪಾರ್ಟ್ ಆಫ್ ಅ ಫ್ಲವರ್ ಇಸ್ ಕೇಲಿಕ್ಸ್. ಇದು ಇನ್ಫ್ಲಾರ್ಸೆನ್ಸಲ್ಲಾದ್ರೂ ಒಂದು ಸಿಂಗಲ್ ಫ್ಲವರ್ಲು ನಾವು ಅದೇ ಒಂದು ಸ್ಟ್ರಕ್ಚರ್ಸನ್ನು ನೋಡ್ಬೋದು. ಸಿ ದಿಸ್ ಈಸ್ ಅ ಪೆಡಿಸಿಲ್, ಇದು ಪೆಡಿಸಿಲ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ಎಪಿಕೇಲಿಕ್ಸನ್ನು ನೋಡ್ಬೋದು ನೀವು. ಇಲ್ಲಿ ಇದೆ, ಇಟ್ ಈಸ್ ನಾಟ್ ಟ್ರೂ ಎಪಿಕೇಲಿಕ್ಸ್. ಇದು ಟ್ರೂ ಎಪಿಕೇಲಿಕ್ಸ್ ಅಲ್ಲ, ಬಟ್ ಇಟ್ ಇಸ್ ಅ ಟ್ರೂ ಎಪಿಕೇಲಿಕ್ಸ್ ವಿಚ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ನೇಚರ್ ಆಫ್ ಮಾಲ್ವೇಸಿ ಫ್ಯಾಮಿಲಿ. ಸೊ ಇಲ್ಲಿ ಎಪಿಕೇಲಿಕ್ಸನ್ನು ನೀವು ನೋಡ್ತೀರಾ, ಇದು ಪೆಡಿಸಿಲ್. ಇಲ್ಲಿ ಗ್ರೀನ್ ಸ್ಟ್ರಕ್ಚರ್ಸ್ ಏನು ಕಾಣಿಸ್ತಾ ಇದೆ ಇದು ಕೇಲಿಕ್ಸ್. ಆ್ಯಕ್ಚುಲಿ ಇದು ಕೇಲಿಕ್ಸ್ ಆಗಿರುತ್ತೆ. ಆ್ಯಂಡ್ ದೀಸ್ ಆರ್ ದಿ ಕರೋಲಾ. ಸೊ ಇದು ಕರೋಲಾ. ದೋ ಇಟ್ ಹ್ಯಾಸ್ ಅ ಮೆನಿ ಪೆಟಲ್ಸ್. ನೀವು ಬೇರೆ ಬೇರೆ ಸ್ಪೀಶೀಸ್ ಆಫ್ ಹೈಬಿಸ್ಕಸ್ ನೋಡ್ಬೋದು, ಅದರಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಕೆಲವೊಂದರಲ್ಲಿ ಪರ್ಟಿಕ್ಯುಲರ್ ಆಗಿ 5 ಪೆಟಲ್ಸನ್ನು ನೀವು ನೋಡ್ಬೋದು. ಬಟ್ ಇಲ್ಲಿ ಪೆಟಲ್ಸ್ ನಂಬರ್ ಜಾಸ್ತಿ ಇದೆ ಈ ಒಂದು ಹೈಬಿಸ್ಕಸಲ್ಲಿ. ಸೊ ಬಟ್ ಡಿಫ್ರೆಂಟ್ ಪಾರ್ಟ್ಗಳನ್ನು ನೋಡೋದಿದ್ರೆ ನಾವು ಇಷ್ಟು ಪಾರ್ಟನ್ನು ನೋಡ್ಬೋದು. ಸೊ ದಿಸ್ ಇಸ್ ಅ ಪೆಡಿಸಿಲ್ ಆರ್ ಸ್ಟಾಕ್ ಆಫ್ ಅ ಫ್ಲವರ್. ಎಪಿಕೇಲಿಕ್ಸ್ ಎಲ್ಲಾದ್ರೂ ಇರೋದಿಲ್ಲ, ಹಾಗಾಗಿ ನಾವು ಇದನ್ನು ಕನ್ಸಿಡರ್ ಮಾಡಲ್ಲ. ಕೇಲಿಕ್ಸ್, ದ ಗ್ರೀನ್ ಪಾರ್ಟ್ ಆಫ್ ಅ ಫ್ಲವರ್ ಇಸ್ ಅ ಕೇಲಿಕ್ಸ್ ವಿಚ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಆಫ್ ದಿ ಫ್ಲವರ್ ಬಡ್. ಆ್ಯಂಡ್ ದಿ ಕಲರ್ಡ್ ಪಾರ್ಟ್ ಆಫ್ ಅ ಫ್ಲವರ್ ಇಸ್ ಅ ಕರೋಲಾ ಅಂತ ಹೇಳ್ತೀವಿ, ಅಥವಾ ನಾವು ಅದನ್ನು ಪೆಟಲ್ ಅಂತಲೂ ಹೇಳ್ತೀವಿ. ಸೊ ದಿಸ್ ಪೆಟಲ್ ಇಲ್ಲಿ ನಾವು ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ದಿ ಯೆಲ್ಲೋ ಡಾಟೆಡ್ ಸ್ಟ್ರಕ್ಚರ್ಸ್ ಆರ್ ಸೆಟ್ ಟು ಬಿ ದಿ ಆಂಥರ್. ಇಲ್ಲಿ ಆಂಥರ್ ಇರುತ್ತೆ. ಸೊ ಆ್ಯಂಡ್ ಇಯರ್ ಇನ್ ದಿ ಮಿಡಲ್ ವಿಲ್ ಫೈಂಡ್ ದಿ ಸ್ಟಿಗ್ಮಾ. ಸೊ ಮಧ್ಯದಲ್ಲಿ ನಾವಿಲ್ಲಿ ಸ್ಟಿಗ್ಮಾನ ನೋಡ್ಬೋದು. ಹಿಯರ್ ದೇರ್ ಇಸ್ ಅ ಸ್ಟಿಗ್ಮಾ. ಸೊ ಇದು ಒಂದು ಟಿಪಿಕಲ್ ಫ್ಲವರ್. ಆ್ಯಂಡ್ ಈವನ್ ನೀವು 5 ಪೆಟಲ್ಸ್ ಇರುವಂಥ ಫ್ಲವರ್ಸನ್ನು ನೋಡಿದಾಗ ನೀವು ಇನ್ನೂ ಮಾರ್ಫಾಲಜಿನ ಇನ್ನೂ ಚೆನ್ನಾಗಿ ನೋಡ್ಬೋದು. ಅಲ್ಲಿ ಆನ್ಸರ್ ಮತ್ತು ಸ್ಟಿಗ್ಮಾ ಏನಿರುತ್ತೆ, ಸೊ ಅದನ್ನು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಆ್ಯಂಥರ್ಸ್. ಯೆಲ್ಲೋ ಕಲರ್ಡ್ ಸ್ಟ್ರಕ್ಚರ್ಸ್ ಆರ್ ಸೆಟ್ ಟು ಬಿ ದಿ ಆ್ಯಂಥರ್ಸ್. ಓಕೆ, ಸೊ ನಾವು ಅದನ್ನು ಡಯಾಗ್ರಾಮೆಟಿಕ್ ವ್ಯೂವಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಸೊ ದೀಸ್ ಆರ್ ದ ಪಾರ್ಟ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ಫ್ಲವರ್. ಸಿ ದಿಸ್ ಇಸ್ ಸೆಟ್ ಟು ಬಿ ದಿ ಪೆಡಿಸಿಲ್. ಇದನ್ನು ನಾವು ಪೆಡಿಸಿಲ್ ಅಂತ ಕರಿತೀವಿ, ಆರ್ ಸ್ಟಾಕ್ ಆಫ್ ದಿ ಫ್ಲವರ್ ಅಂತ ಹೇಳ್ತೀವಿ, ವಿಚ್ ಇಸ್ ಅಟ್ಯಾಚ್ಡ್ ಟು ದಿ ನೋಡಲ್ ಪೋರ್ಷನ್ ಆಫ್ ಅ ಸ್ಟೆಮ್. ಸೊ ಅಬೌವ್ ದಿಸ್ ದೇರ್ ಇಸ್ ಅ ಕಪ್ ಶೇಪ್ಡ್ ಸ್ಟ್ರಕ್ಚರ್. ಇಲ್ಲಿ ಕಾಣ್ತಿದೆಯಲ್ವಾ, ಈ ಕಪ್ ಶೇಪ್ಡ್ ಸ್ಟ್ರಕ್ಚರ್ ಏನಿದೆ ಅದನ್ನು ನಾವು ಥಲಾಮಸ್ ಅಂತ ಹೇಳ್ತೀವಿ. ಇಟ್ ಇಸ್ ಸೆಟ್ ಟು ಬಿ ದಿ ಥಲಾಮಸ್. ಇನ್ನೂ ಒಂದು ಹೆಸರಲ್ಲಿ ಅದನ್ನು ರೆಸೆಪ್ಟಿಕಲ್ ಅಂತ ಹೇಳ್ತಾರೆ.
It is also called as receptacle. And on that there will be a green portion, that is calyx or sepal. Calyx or sepal ಅಂತಲೂ ಹೇಳ್ಬೋದು. ಆ್ಯಂಡ್ ದಿ ಕಲರ್ಡ್ ಪೋರ್ಷನ್ ಆಫ್ ಅ ಫ್ಲವರ್ ಇಸ್ ಸೆಡ್ ಟು ಬಿ ದಿ ಪೆಟಲ್. ಅದನ್ನು ಪೆಟಲ್ ಅಂತ ಹೇಳ್ತೀವಿ ಕಾಮನ್ ಆಗಿ. ಆ್ಯಂಡ್ ಕರೋಲಾ, ಪೆಟಲ್ ಆರ್ ಕರೋಲಾ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ಆಕ್ಸೆಸರಿ ಹೋರಲ್ಸ್ ಆಫ್ ಅ ಪ್ಲಾಂಟ್. ಪ್ಲಾಂಟಲ್ಲಿರುವಂಥ ಆಕ್ಸೆಸರಿ ಹೋರಲ್ಸ್ ಇದು, ವಿಚ್ ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ದ ಪ್ರೋಸೆಸ್ ಆಫ್ ರೀಪ್ರೊಡಕ್ಷನ್. ನೆಸೆಸರಿ ಓರಲ್ಸ್ ಅಂತ ಬಂದಾಗ ವಿ ಸಿ ಎರಡು, ಒಂದು ಆಂಡ್ರೀಷಿಯಂ, ಇನ್ನೊಂದು ಗೈನೀಷಿಯಂ. ಸೊ ದಿಸ್ ಸ್ಟ್ರಕ್ಚರ್ ಇಸ್ ಸೆಡ್ ಟು ಬಿ ದಿ ಆಂಥರ್. ಸೊ ಆ ಆಂಥರನ್ನು, ಈ ಒಂದು ಥಲಾಮಸ್ಗೆ ಅಟ್ಯಾಚ್ ಮಾಡಿರುವಂಥ ಈ ಒಂದು ಪೋರ್ಷನನ್ನು ನಾವು ಫಿಲಮೆಂಟ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ದಿ ಫಿಲಮೆಂಟ್. ಬೋತ್ ಆಂಥರ್ ಆ್ಯಂಡ್ ಫಿಲಮೆಂಟ್, ಆಂಥರ್ ಪ್ಲಸ್ ಫಿಲಮೆಂಟ್ ಇದೆರಡನ್ನು ಸೇರಿಸಿ ನಾವು ಸ್ಟೇಮನ್ ಅಂತ ಹೇಳ್ತೀವಿ. Both anther and filaments are together called as stamen. And when it is a male reproductive part of a plant, or it is also called as androecium. Androecium anta ಹೇಳ್ತೀವಿ. The female reproductive part of a flower is said to be the gynoecium, which includes stigma, the long slender tube called style, and this is a ovary. And ovary has inside adralli, which has a structure which is attached to the placenta called ovule. Style, stigma and ovary is said to be gynoecium. Adana gynoecium anta ಹೇಳ್ತೀವಿ, which is a female reproductive part. So idishtu common morphology or we see generally in a plant or lateral section of flower ತಗೊಂಡಾಗ ಸೊ ಫ್ಲವರಲ್ಲಿ ನೋಡ್ಬೋದಾದಂಥ ಒಂದು ಸ್ಟ್ರಕ್ಚರ್ಸ್ ಇದು. ಇದನ್ನು ನಾವು ಮಾರ್ಫಾಲಜಿ ಮಾಡುವಾಗಲೇ ತಿಳ್ಕೊಂಡಿದ್ದೀವಿ. ಬಟ್ ಇನ್ನೂ ಒಂದ್ಸಲ ನೀವು ಅದನ್ನು ರಿವೈಸ್ ಮಾಡಿ. ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಫ್ಲವರ್ ಇದ್ದರೆ ಟ್ರೈ ಟು ಸಿ ದಿ ಕೇಲಿಕ್ಸ್, ಕರೋಲಾ, ಆಂಡ್ರೀಷಿಯಂ, ಗೈನೀಷಿಯಂ ಯಾವ ಥರ ಇದೆ, ಒಂದು ಅಟ್ಯಾಚ್ಮೆಂಟ್ ಯಾವ ಥರ ಇದೆ ಅನ್ನೋದನ್ನು ನೀವು ನೋಡಿ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ದಟ್ ಫ್ಲವರಲ್ಲಿ ಯಾವ್ಯಾವ ಡಿಫ್ರೆಂಟ್ ಪಾರ್ಟ್ಗಳು ಇರುತ್ತೆ ಅಂತ. ಸೊ ಒನ್ಸ್ ಅಗೇನ್ ಇನ್ನೊಂದ್ಸಲ ಹೇಳ್ತೀನಿ. ದಿ ಸ್ಟಾಕ್ ಆಫ್ ದ ಫ್ಲವರ್ ಇಸ್ ಸೆಡ್ ಟು ಬಿ ದಿ ಪೆಡಿಸಿಲ್. ದಿ swollen part above the pedicel is said to be the thalamus or receptacle. It provides a platform for placing of this ovary. And the green extensions from the thalamus are the calyx. The colored part of a flowers are said to be the corolla. So corolla anta heltivi, but illi idu inflorescence. But in case of single flower alli corolla is colored. Ella flower galallu corolla is colored, and it helps in attraction of pollinators. Pollinator galanna attract ಮಾಡುತ್ತೆ. And so the male reproductive part is called androecium, which is also called as stamen. It includes filament and anther. The female reproductive part includes stigma, style and ovary, which is called as a gynoecium. And what is the function of this pedicel? Excuse me. It attaches the flower into the shoot attach ಮಾಡುತ್ತೆ. So receptacle, it provides a space for placing all the whorls of a flower. And calyx helps in covering the flower bud or protecting the flower bud. Corolla helps in attracting the pollinators. So anther, which is a structure which involves in production of male gamete, and the gynoecium is a female reproductive structure which helps in production of a female gamete called egg.